ಮಾಡ್ರಿ. ಯೂಟ್ಯೂಬ್ ಓಪನ್ ಮಾಡಿದ ನಂತರದಲ್ಲಿ ನೀವು ಇಲ್ಲಿ ಸರ್ಚ್ ಹೊಡಿಬೇಕಾಗುತ್ತೆ. ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಸರ್ಚ್ ಮಾಡ್ರಿ. ಸರ್ಚ್ ಐಕಾನ್ ಹಾಕಿಲ್ಲ ಅಲ್ಲಿ ಬರ್ರಿ. ಇಲ್ಲಿ ನೀವೇನ್ ಸರ್ಚ್ ಮಾಡ್ಬೇಕಪ್ಪ ಅಂತಂದ್ರೆ ನೀಟ ನೋಡ್ಕೊಳ್ರಿ. ಒಂದು ಸ್ಪೆಲ್ಲಿಂಗ್ ತಪ್ಪು ಮಾಡಬೇಡ್ರಿ. COMMAN ಕಾಮನ್ ಕ್ಲಬ್ TTMOD ಮೋಡ್ ಕಾಮನ್ ಕ್ಲಬ್ TT ಮೋಡ್ ಇನ್ ಕನ್ನಡ KNNADA ಕನ್ನಡ ಅಂತ ಸರ್ಚ್ ಹೊಡೀರಿ. ಕಾಮನ್ ಕ್ಲಬ್ TT ಮೋಡ್ ಇನ್ ಕನ್ನಡ ಅಂತ ಹೊಡೀರಿ. ಕ್ಲೀನ್ ಆಗಿ ಸ್ಪೆಲ್ಲಿಂಗ್ ಮಾಡ್ಕೊಳ್ರಿ. ಕ್ಲೀನ್ ಆಗಿ ಹಂಗೆ ಹೊಡೀರಿ, ಹಂಗೆ ಹೊಡೀರಿ, ಸರ್ಚ್ ಹೊಡೀರಿ. ಸರ್ಚ್ ಹೊಡೆದ ನಂತರ ನಿಮಗೆ ಒಂದಿಷ್ಟು ವಿಡಿಯೋಗಳು ಬರ್ತವೆ. ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಬರ್ರಿ, ಎತ್ಕೊಂಬರ್ರಿ. ಇಲ್ಲಿ ನಿಮಗೆ ಈ ರೀತಿ ವಿಡಿಯೋ ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಇದು ನಮ್ದೇ ವಿಡಿಯೋ. ಸೊ ಇದು ನ್ಯೂ ಫಾಸ್ಟ್ ಟ್ರಾವೆಲರ್ V3 ನೋಡ್ರಪ್ಪ. ಇದು ಹೊಸ TT ಮೋಡು, ಇದು ಹೊಸ TT ಮೋಡು. ಸೊ ಇದು ನಮ್ದೇ ವಿಡಿಯೋ, ಇದು ಹೊಸ ವಿಡಿಯೋ ಆಗಿರೋದ್ರಿಂದ ನಿಮ್ಗೆ ಹೇಳ್ತಿದ್ದೀನಿ. ಸೊ TT ಹೊಸ ಮೋಡ್ ಇದು. ಸೊ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇವಾಗ ಅದನ್ನ ಆಫ್ ಮಾಡ್ರಿ, ಆ ವಿಡಿಯೋ ಆಫ್ ಮಾಡ್ರಿ. ಆಫ್ ಮಾಡಿದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಓಪನ್ ಮಾಡ್ಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಓಪನ್ ಮಾಡಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ರೀತಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ನೆಕ್ಸ್ಟ್ ನಾನು ಯಾವ್ದಾದ್ರು ವಿಡಿಯೋ ಹಾಕಿ ನೋಟಿಫಿಕೇಶನ್ ಅಂದ್ರೆ ಮೆಸೇಜ್ ಬರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಇರುವಂತ ಗಂಟೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಮೆಸೇಜಸ್ ಬರುತ್ತೆ. ಸೊ ಇವಾಗ ಮುಂದುವರ್ಸೋಣ ವಿಡಿಯೋನ. ಏನಂತಂದ್ರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಡೌನ್ಲೋಡ್ ಲಿಂಕ್ ಕೊಟ್ಟಿದ್ದೀನಿ, ಅಂದ್ರೆ ನಿಮ್ಗೆ ಕ್ರಿಯೇಟರ್ ಚಾನಲ್ ಲಿಂಕ್ ನ ಕೊಟ್ಟಿದ್ದೀನಿ. ಅದೇಂಗೆ ಅಂತಂದ್ರೆ ನಿಮ್ಗೆ ಸಿಂಪ್ಲಿ ವಿಡಿಯೋದ ಹೆಸರು ಕಾಣಿಸ್ತೈತಲ್ಲ, ಸೊ ಈ ವಿಡಿಯೋ ಹೆಸರು ಮೇಲೆ ಸಿಂಪ್ಲಿ ಒಂದ್ಸತಿ ಟಚ್ ಮಾಡ್ರಿ. ಟಚ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಮೋರ್ ಅಂತ ಬರುತ್ತೆ. ಈ ಮೋರ್ ಮೇಲೆ ಕ್ಲಿಕ್ ಮಾಡ್ರಿ. ಮೋರ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಎತ್ಕೊಂಬರ್ರಿ. ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ಕೊಂಬರ್ರಿ. ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ಕೊಂಬಂದ್ಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು TT ವ್ಯಾನ್ ಮೋಡ್ ಲಿಂಕ್ ಅಂತ ಹಾಕಿ ನಿಮ್ಗೆ ಇಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ನೋಡ್ಕೊಳ್ರಿ, ನೀಟಾಗಿ ಕ್ಲೀನ್ ಆಗಿ ನೋಡ್ಕೊಳ್ರಿ. ಇದು ಕಾಮನ್ ಕ್ಲಬ್ ಮೋಡ್. ಸೊ ಅದಕ್ಕಾಗಿ ಅವ್ರ ಡೈರೆಕ್ಟ್ ಲಿಂಕ್ ನಾವು ಕೊಡಂಗಿಲ್ಲ, ಅದಕ್ಕಾಗಿ ಅವ್ರದ್ದು ಚಾನಲ್ದು ವಿಡಿಯೋ ಲಿಂಕ್ ನ ಕೊಟ್ಟಿದ್ದೀನಿ, ಕ್ರಿಯೇಟರ್ ಚಾನಲ್ ವಿಡಿಯೋದು. ಸೊ ಇಲ್ಲಿ ಇದೆಯಲ್ಲ ಈ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಗೆ ಇನ್ನೊಂದು ವಿಡಿಯೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತೀರಲ್ವಾ, ಇದು ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ. ಸೊ ಈ ವಿಡಿಯೋನ ಆಫ್ ಮಾಡಿ. ಸೊ ಆಫ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಮೇನ್ ಪಾಯಿಂಟ್ ಹೇಳಲೇಬೇಕು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಮೋಡ್ ನ ಪಾಸ್ವರ್ಡ್ ಅವೈಲೇಬಲ್ ಆಗುತ್ತೆ. ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಾಸ್ವರ್ಡ್ ಅವೈಲೇಬಲ್ ಆಗುತ್ತೆ. ನೀವು ನೀಟಾಗಿ ನೋಡ್ತಿರ್ಬೋದು ವಿಡಿಯೋದಲ್ಲಿ ಪಾಸ್ವರ್ಡ್ ಕಾಣಿಸ್ತಿದೆ, ಐ ಆಮ್ ಸಾರಿ ಅಂತಂದು. ಸೊ ಮತ್ತೆ ನೀವೇ ಹುಡುಕೋ ಅವಶ್ಯಕತೆ ಇಲ್ಲ, ನಾನೇ ನಿಮಗೆ ಪಾಸ್ವರ್ಡ್ ತೋರಿಸ್ಬಿಟ್ಟಿದ್ದೀನಿ. ತೋರ್ಸಂಗಿಲ್ಲ ಎಲ್ಲ, ಆದ್ರೂ ಕೂಡ ನೀವು ಬಹಳ ಜನ ಕೇಳ್ತಿದ್ದೀರಾ ಪಾಸ್ವರ್ಡ್ ಬ್ರೋ, ಪಾಸ್ವರ್ಡ್ ಅಂತ. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ಪಾಸ್ವರ್ಡ್ ಕೂಡ ತೋರಿಸಿದ್ದೀನಿ. ನೋಡ್ತೀರಲ್ವಾ, ಇದೇ ಪಾಸ್ವರ್ಡ್. ನಾನು ಆಮೇಲೆ ಮುಂದೆ ಹೇಳ್ತೀನಿ ನೀಟಾಗಿ. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವಾಗ ಈ ವಿಡಿಯೋದಿಂದ ನಮಗೆ ಏನ್ ಯೂಸ್ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮಗೆ ಈ ಒಂದು ಮೋಡ್ ನ ಡೌನ್ಲೋಡ್ ಲಿಂಕ್ ಅವೈಲೇಬಲ್ ಆಗುತ್ತೆ. ಸೊ ಅದೇಂಗೆ ಅಂತಂದ್ರೆ ನೀವು ಸಿಂಪ್ಲಿ ಈ ಒಂದು ವಿಡಿಯೋದ ಹೆಸರು ಮೇಲೆ ಕ್ಲಿಕ್ ಮಾಡ್ರಿ. ಹೆಸರು ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಸಣ್ಣದಾಗಿ ಮೋಡ್ ಕಾಣಿಸ್ತಿದೆಯಲ್ಲ, ಸೊ ಮೋಡ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ ಬರ್ರಿ. ಸೊ ಇಲ್ಲಿ ನೋಡ್ತಿರಲ್ವಾ ಸ್ನೇಹಿತರೆ, ಮೋಡ್ ಲಿಂಕ್ ಅಂತ ಕಾಣಿಸ್ತಿರ್ಬೋದು ನಿಮಗೆಲ್ಲರಿಗೂ ಕೂಡ ಮೋಡ್ ಲಿಂಕ್. ಸೊ ಇದೇ ಒಂದು TT ಮೋಡ್ ಅಂದ್ರೆ ಫಸ್ಟ್ ಟ್ರಾವೆಲರ್ ಮೋಡ್ ನ ಒಂದು ಮೋಡ್ ಲಿಂಕ್ ಆಗಿರುತ್ತೆ. ಇವಾಗ ನೀವೇನ್ ಮಾಡ್ಬೇಕು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಬ್ಲೂ ಕಲರ್ ಇದೆಯಲ್ಲ, ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಗೆ ಈ ಒಂದು ಶೇರ್ ಮೋಡ್ ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಎತ್ಕೊಂಡ್ ಬರ್ಬೇಕು. ಸ್ವಲ್ಪ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಗಳು ಬರ್ತವೆ, ಹುಷಾರಾಗಿರ್ಬೇಕು. ಮತ್ತೆ ಯಾವ್ದಾದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ತೊಂದರೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ತಿರಲ್ವಾ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಒಂದ್ಸತಿ ಈ ಒಂದು ಬ್ಲಾಕ್ ಬಟನ್ ಕ್ಲಿಕ್ ಮಾಡಿ. ಏನಾದ್ರು ಬ್ಲಾಕ್ ಅಂತ ಹೊಡೀರಿ. ಅದಾದ್ಮೇಲೆ ಇಲ್ಲಿ 1 2 3 ನಂಬರ್ ಕಾಣಿಸ್ತಿರ್ಬೋದು, ಸ್ವಲ್ಪ ವೇಟ್ ಮಾಡ್ರಿ ಆ ನಂಬರ್ ಎಲ್ಲ ಹೋಗೋವರೆಗೂ. ಅದಾದ್ಮೇಲೆ ಮತ್ತೊಂದ್ಸತಿ ಈ ಒಂದು ಡೌನ್ಲೋಡ್ ಲಿಂಕ್ ರೆಡಿ ಅಂತ ಇದೆಯಲ್ಲ, ಸೊ ಈ ಒಂದು ಯೆಲ್ಲೋ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಗೆ ಈ ರೀತಿ ಬರುತ್ತೆ. ಇನ್ನೊಂದ್ ಪೇಜ್ ರೀಡೈರೆಕ್ಟ್ ಆಗಿ ಈ ರೀತಿ ಬರುತ್ತೆ. ಇನ್ನೊಂದ್ಸತಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ರಿ ಫೋನಿಂದು. ಅದಾದ್ಮೇಲೆ ನೋಡ್ತಿರ್ಬೋದು ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಕಾಣಿಸುತ್ತೆ ನಿಮ್ಗೆ. ಈ ಒಂದು ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಒಂದು ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದ್ಸತಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ರಿ ಫೋನಿಂದು. ಅದಾದ್ಮೇಲೆ ನಿಮ್ಮ ಒಂದು ಡೌನ್ಲೋಡ್ ಆಟೋಮೆಟಿಕಲಿ ಆಗುತ್ತೆ. ಇನ್ನೊಂದ್ಸತಿ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸತಿ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ. ಒಂದ್ಸತಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ, ಆಟೋಮೆಟಿಕಲಿ ಡೌನ್ಲೋಡ್ ಆಗ್ತಿರುತ್ತೆ ಸ್ನೇಹಿತರೆ. ಇವಾಗ ನೀವು ನೋಡ್ತಿರ್ಬೋದು, ಇವಾಗ ಕೆಳಗಡೆ ಇಲ್ಲಿ ಓಪನ್ ಅಂತ ಬಂದಿದೆಯಲ್ಲ, ಆಟೋಮೆಟಿಕಲಿ ಡೌನ್ಲೋಡ್ ಆಗಿದೆ. ಸೊ ಇವಾಗ ಏನಿಲ್ಲ, ಇಲ್ಲೇನು ಓಪನ್ ಅಂತ ಹೊಡೆಯಕ್ ಹೋಗ್ಬೇಡ್ರಿ.
ಇಷ್ಟೇ ಮುಗೀತು. ಇವಾಗ ಡೌನ್ಲೋಡ್ ಆಯ್ತು.